ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇವತ್ತು ನಿಜವಾಗ್ಲೂ ಒಂದು ಸಂತೋಷ ತಂದಿರ್ತಕ್ಕಂಥ ವಿಷಯ ನನಗೆ. ಯಾಕಂದ್ರೆ ಇದೇ ಸಿನಿಮಾ 100 ದಿವಸ ಆಚರಿಸಿದಾಗ ಚೋರ ಮೆಮೋರಿಯಲ್ನಲ್ಲಿ ಬಾಬು ಒಂದು ಫಂಕ್ಷನ್ ಮಾಡಿದ್ರು. ಆ ದಿನ ನೆನಪಾಗ್ತಾ ಇದೆ ನನಗೆ. ಇದೇ ತರ ವೇದಿಕೆ ಮೇಲೆ ನಾವು ವಿಷ್ಣುವರ್ಧನ್ ಸರ್, ಪ್ರಿಯಾಂಕಾ ಮೇಡಮ್ ಎಲ್ಲ ಕೂತಿದ್ವಿ. ಆವತ್ತು ಅನೇಕ ಸಂತೋಷ ವಿಷಯಗಳನ್ನ ಹಂಚ್ಕೊಂಡಿದ್ವಿ. ಆ ದಿನ ನನಗೆ ಇವತ್ತು ನೆನಪಾಗ್ತಾ ಇದೆ ವೇದಿಕೆ ಮೇಲೆ ಕೂತಾಗ. ವಿಷ್ಣು ಸರ್ ಜೊತೆಯಲ್ಲಿ ಪ್ರಯಾಣ ದೊಡ್ಡ ಪ್ರಯಾಣ ನನಗೆ. ಸುಮಾರು ಒಂದು 30-35 ವರ್ಷದ ಪ್ರಯಾಣ. ನಾನು ಮೊದಲನೇ ಸಲ ಅವ್ರನ್ನ ಭೇಟಿಯಾಗಿದ್ದು ಜನನಾಯಕ ಚಿತ್ರದಲ್ಲಿ ದೇವನಹಳ್ಳಿಯಲ್ಲಿ ಅಂದಿ ಬೀದಿಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅವತ್ತೇ ಮೊದಲನೇ ಸಲ ನಾವು ಅವ್ರನ್ನ ಭೇಟಿ ಹಾಕಿದ್ದು, ಅವ್ರ ಜೊತೆಯಲ್ಲಿ ಆಕ್ಟ್ ಮಾಡಿದ್ದು ಸುಬ್ರ ಸಹ ಅವತ್ತೇ. ಆವತ್ತು ಶುರುವಾಗಿದ್ದ ಪ್ರಯಾಣ ಹಾಗೆ ಸಹ ಕಲಾವಿದನಾಗಿ ಅವ್ರ ಜೊತೆಯಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ, ಪ್ಯಾನಲ್ ಹೀರೋ ಆಗಿ ಮಾಡ್ತಾ, ಎಲ್ಲ ತರದ ಪಾತ್ರಗಳನ್ನ ಮಾಡ್ಕೊಂಡು ಅವ್ರ ತಮ್ಮನಾಗಿ ಪಾತ್ರಗಳನ್ನ ಮಾಡಿ, ಎಲ್ಲ ತರದ ಪಾತ್ರಗಳನ್ನ ಮಾಡಿ 30 ವರ್ಷ ಜೀವನ ಸಾಗಿಸಿದ್ದೀವಿ. ಅವರಿಂದ ಕಲಿತಿದ್ದು ಬಹಳಷ್ಟು ಇದೆ. ಎಲ್ಲರೂ ಹೇಳಿದಾಗೆ ಶಿಸ್ತು ಅನ್ನೋದು, ಚಿತ್ರರಂಗದಲ್ಲಿ ಶಿಸ್ತು ಹೇಗಿರ್ಬೇಕು, ಕೆಲಸಕ್ಕೆ ಹೇಗೆ ಗೌರವ ಕೊಡಬೇಕು, ಪ್ರೊಫೆಷನ್ಗೆ ಗೌರವ ಕೊಡಬೇಕು, ಪ್ರೊಫೆಷನ್ ಎಲ್ಲರಿಗಿಂತ ಹೇಗೆ ಮುಖ್ಯ ಆಗುತ್ತೆ ಅನ್ನೋ ವಿಷಯಗಳನ್ನೆಲ್ಲ ಅವರಿಂದ ಕಲಿತಿದ್ದು. ಹಾಗೆ ಪರ್ಸನಲ್ ಆಗಿ ತುಂಬಾ ಸಮಯ ಅವ್ರ ಜೊತೆ ಕಳೆದಿದ್ದೀವಿ. ಬಾಬು ಅವರು ಹೇಳಿದಾಗೆ ಕೋಟಿ ಚಿತ್ರದಲ್ಲಿ ಆಗ ನಾನೇ ಒಬ್ಬ ಹೀರೋ ಆಗಿ ತುಂಬಾ ಬ್ಯುಸಿ ಆಗಿದ್ದೀನಿ. ಆ ಪಾತ್ರಕ್ಕೆ ಬಾಬು ಅವರು ಕರೆದಾಗ ಬಾಬು ನಾನು ಮಾಡ್ಬೇಕಾ ಈಗ, ಯಾಕೆ ಬಾಬು ಅಂತೆಲ್ಲ 1-2 ಸಲ ಹೇಳಿದೆ. ಆಮೇಲೆ ಬಾಬು ಬಂದು ವಿಷ್ಣು ಸರ್ ಹೇಳ್ತಿದ್ದಾರೆ ದೇವರೇ ಇರಬೇಕು ಅನ್ನೋ ಜೊತೆಯಲ್ಲಿ ಬಾಂಬೆಗೆ ಅದೇನು ಮಾಡ್ತೀನಿ ಗೊತ್ತಿಲ್ಲ. ಸೂರಪ್ಪ ಅದು ಸೂರಪ್ಪ ತಡೆದಿದ್ದು. ಸೂರಪ್ಪ ಪಿಕ್ಚರ್ ಮಾತಾಡಲಿಲ್ಲ. ಒಂದು ಜ್ಞಾಪಿಸ್ಬಿಡ್ತೀನಿ. ಸೂರಪ್ಪ ಸಿನಿಮಾದಲ್ಲಿ ದೇವರಾಜ್ ಸರ್ಗೆ ನಾವು ಚರಣ್ ರಾಜ್ ಅವರ ಪಾತ್ರ ನಾವು ಮಾಡ್ಬೇಕು ಅಂತ ಹೇಳಿ ತಗೊಂಡೋಗಿ ಕ್ಯಾಸೆಟ್ ಕೊಟ್ಟಿದ್ದೆ. ಕ್ಯಾಸೆಟ್ ನೋಡ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಫೋನ್ ಮಾಡಿ ಬರ್ತೀಯಮ್ಮ ನಿಮ್ ಮನೆಗೆ ಅಂದ್ರು. ಹೋದೆ, ಗಣೇಶ್ ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ, ಸೂರಪ್ಪ ಸಿನಿಮಾದ್ರು ಮಾರನೇ ದಿನ ನನ್ನ ಮನೆಗೆ ಕರೆದ್ರು. ಅಲ್ಲಮ್ಮ ನೀನು ನನಗೆ ಏನು ಅನ್ಕೊಂಡಿದ್ದೆ ಅಂದ್ರು. ಯಾಕೆ ಸರ್ ಅಂತಂದ್ರೆ, ವಿಷ್ಣು ಸರ್ ಸ್ಟ್ಯಾಚ್ಯೂನ ನಾನು ಹೊಡೆಯೋದಂತೆ, ಹೊಡೆದ್ಬಿಟ್ಟು ನನಗೆ ಥಿಯೇಟರ್ ಇರೋರೆಲ್ಲ ನನ್ನ ಬೈಯೋದಂತೆ. ಇದು ಬೇಕಮ್ಮ ನನಗೆ, ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಪಾತ್ರನ ನಾನು ಮಾಡಲ್ಲ ಅಂತೇಳಿ ವಿಷ್ಣು ಸರ್ ಮೊಬೈಲ್ನ 1 ವಾರ ಅವಾಯ್ಡ್ ಮಾಡೋದು. ಆಮೇಲೆ ನಾನು ಹೇಳ್ಬಿಟ್ಟೆ, ಅದಕ್ಕೆ ವಿಷ್ಣು ಸರ್ಗೆ ಇವರೇ ಫೋನ್ ಮಾಡಿ, ಸರ್ ನೀವು ಏನು ಪಾತ್ರ ಕೊಟ್ಟರು ನಾನು ಮಾಡ್ತೀನಿ, ನಿಮ್ಮ ಸ್ಟ್ಯಾಚ್ಯೂನ ಹೊಡೆದು ಥಿಯೇಟರಲ್ಲಿ ಬೇರೆಯವ್ರನ್ನೆಲ್ಲ ಕರೀತಾರೆ ಸರ್, ಬೇಡ ಸರ್ ಅಂತೇಳಿ ಈ ಥರ ತಪ್ಪಿಸ್ಕೊಂಡ್ರು. ಅದು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಕೋಟಿ ರೂಪ ಸಿನಿಮಾದಲ್ಲಿ ಏನೋ ಮಾತಾಡಿದ್ರೆ ಬಾಂಬೆ ಬಂದು ಆ ಪಾತ್ರನ ಮಾಡ್ಕೊಡ್ತಾರೆ. ಅದು ಅವ್ರ ಬಗ್ಗೆ ಇದ್ದಂತ ಒಂದು ಪ್ರೀತಿ, ಒಂದು ಗೌರವ, ಅದರಿಂದ ಆ ರೀತಿ ಪಾತ್ರ ಮಾಡೋದಕ್ಕೆ ನಾನು ಒಪ್ಕೊಂಡಿರಲಿಲ್ಲ. ಅವರು ಮೊದಲು ಒಬ್ಬ ಸೀನಿಯರ್ ಹೀರೋ, ಸೂಪರ್ ಸ್ಟಾರ್ ಆಗಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಒಬ್ಬ ವಿಲನ್ ಆಗಿ ಕೆಲಸ ಮಾಡ್ತಿದ್ದಾಗ ಮೆಲ್ಲಿಗೆ ಪರಿಚಯ ಆಗಿ ಸ್ನೇಹ ಬೆಳೀತು. ಆ ಸ್ನೇಹ ಎಷ್ಟು ಮಟ್ಟಿಗೆ ಹೋಯ್ತು ಅಂದ್ರೆ, ಅವರಿಗೆ ನಾನು ಇಡೀ ಚಿತ್ರರಂಗದ ಪ್ರಯಾಣದಲ್ಲಿ ನನಗೆ ಒಬ್ಬ ದೊಡ್ಡ ಅಣ್ಣ ಥರನೇ ಇದ್ರು. ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ನಾವೆಲ್ಲರೂ ಒಟ್ಟಿಗೆ ಒಂದು 2-3 ವರ್ಷ ಕಾಲ ಕಲಾವಿದರ ಸಂಘದ ಕಮಿಟಿಯಲ್ಲಿದ್ವಿ. ವಿಷ್ಣು ಸರ್ ಅವರು ಅಧ್ಯಕ್ಷರಾಗಿದ್ರು, ನಾನು ಸೆಕ್ರೆಟರಿ ಆಗಿದ್ದೆ. ಆಗ ವಾರನೂ ಮೀಟ್ ಮಾಡ್ತಾ ಇದ್ವಿ, ಮೀಟಿಂಗ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ. ಅದು ಮೀಟ್ ಮಾಡ್ತಾ ಇದ್ವಿ ನಾವೆಲ್ಲೋ ಅಲ್ಲ, ಅವ್ರ ಮನೆಯಲ್ಲಿ. ಅವ್ರ ಮನೆಯಲ್ಲಿ ಕೂತ್ಕೊಂಡು ಸಂಜೆ ಹೊತ್ತು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಸಂಘದ ವಿಷಯಗಳು ಮಾತಾಡ್ಕೊಂಡು ಕಾಲ ಕಳೀತಾ ಇದ್ವಿ. ಆಗ ಎಷ್ಟೋ ಸಲ ಇವತ್ತು ಭಾರತಿ ಮೇಡಮ್ ಅವರು ಇದ್ದರೆ ಚೆನ್ನಾಗಿತ್ತು. ಭಾರತಿ ಮೇಡಮ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಎಲ್ರಿಗೂ ಕೈ ತುತ್ತಾಕಿ ಊಟ ಹಾಕೋರು. ಈ ಥರದ್ದು ಎಷ್ಟೋ ಘಟನೆಗಳಿದೆ. ಯಾಕಂದ್ರೆ ಪ್ರಯಾಣ ದೊಡ್ಡದು. 30 ವರ್ಷದ ಪ್ರಯಾಣದ ನೆನ್ಪು ಮಾಡ್ಕೋಬೇಕಂದ್ರೆ ಎಷ್ಟು ಘಟನೆಗಳು ತೆಗೆಯಲು ಸಾಧ್ಯ ಆಗಿದೆ. ಹಾಗೆ ಅವ್ರ ಜೊತೆಲಿ ಅಪ್ಪ ಸಿನಿಮಾದಲ್ಲಿ ಕಳೆದಾಗ ಅದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಆ ಚಿತ್ರದಲ್ಲಿ ನಡೆಸಿದಂತ ನಾವು 5 ಜನ ನಾಯಕರು, ವಿಷ್ಣು ಸರ್, ಅಂಬರೀಶ್ ಅವರು, ನಾನು, ಶಶಿಕುಮಾರ್, ರಾಮ್ಕುಮಾರ್ ಅವರು, ಆ 45 ದಿವಸ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಆ ಚಿತ್ರದ ಚಿತ್ರಗಳಿಗೆ ಭಾಗವಹಿಸಿದ್ರು ನಾವು. ಆ ನೆನಪುಗಳು ಎಷ್ಟು ಸರಿಯಾಗಿದೆ ನನಗೆ ಅಂದರೆ ಇವತ್ತು ಹಸರಾಗಿದೆ. ಈ ನೆನಪುಗಳೆಲ್ಲ ಹಸರಾಗಿರೋದಕ್ಕೆ ಕಾರಣ ಆ ವ್ಯಕ್ತಿತ್ವ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅವ್ರು ನೋಡೋದು ಕೂಡ ನಮಗೆ ಅವ್ರು ಯಾರಪ್ಪ ಇವರು, ಅವ್ರು ಗೌರವ ಕೊಡಬೇಕು, ಇವ್ರನ್ನ ಮಾತಾಡಿಸ್ಬೇಕು ಅನ್ನೋ ಭಾವನೆಗಳೆಲ್ಲ ಬರುತ್ತೆ. ಆ ಭಾವನೆಗಳೆಲ್ಲ ಬರೋದು ಇಂಥ ಕೆಲವು ವ್ಯಕ್ತಿಗಳು ನೋಡಿದಾಗ ಮಾತ್ರ ನಾವು
ಅಂತ ವ್ಯಕ್ತಿಗಳ ಜೊತೆಯಲ್ಲಿ ಎಲ್ಲ ಸಮಯದಲ್ಲೂ, ಊಟದ ಸಮಯದಲ್ಲೂ, ಇನ್ನೊಂದು ಸಮಯದಲ್ಲೂ, ಗೆಳೆತನದಲ್ಲಿ ಅಣ್ಣ ತಮ್ಮಂದರಾಗಿ ಕಾಲ ಕಳೆದಾಗ ಆ ಪ್ರಯಾಣನ ವಿವರಿಸೋದು ಬಹಳ ಕಷ್ಟ ಆಗುತ್ತೆ. ಅದೆಲ್ಲ ಭಾವನೆಗಳು ನನ್ನ ಮನಸ್ಸಲ್ಲಿದೆ. ಅದಕ್ಕೆ ಅವರ ಜೊತೆ ಕಳೆದಂಥ ಕಾಲ ಯಾವಾಗಲೂ ನನ್ನ ಮನಸ್ಸಲ್ಲಿ ಹಸಿರಾಗಿರುತ್ತೆ. ಆ ಉಸಿರಲ್ಲಿ ಉಸಿರಾಗಿ ಯಾವತ್ತೂ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಉಸಿರವರೆಗೂ. ಅಂತ ಒಂದು ಪ್ರಯಾಣ ಸಾಗಿಸಿದ್ದೀವಿ. ಅವ್ರ ಜೊತೆಲ್ಲ ಪ್ರಯಾಣ ಮಾಡೋದಕ್ಕೆ ನಮ್ಮ ಅನುಕೂಲ ಮಾಡ್ಕೊಬೇಕ ನಮ್ಮ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಇಂಥವ್ರಿಗೆಲ್ಲ ನಾವು ಧನ್ಯವಾದ ಹೇಳಬೇಕು. ಅಂತ ಕಲಾವಿದರಲ್ಲಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದೆಲ್ಲ ಮಾಡಿ ಆ ಪ್ರಯಾಣ ಮಾಡಿದ್ದಕ್ಕೆ ಇವತ್ತು ನೀವು ಮುಂದೆ ನಿಂತಿದ್ದೀವಿ. ನಿಮ್ಮ ಮುಂದೆ ನಿಂತು ನಿಮಗೆ ಧನ್ಯವಾದಗಳು ಹೇಳ್ತೇನೆ. ನಿಮ್ಮ ಅಭಿಮಾನಕ್ಕೆ, ಪ್ರೀತಿಗೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಇನ್ನು ಉಪೇಂದ್ರ ಅವರು, ಗಣೇಶ್ ಅವರಿದ್ದಾರೆ, ಅವರೆಲ್ಲ ಬಹಳ ಸ್ವಾರಸ್ಯವಾಗಿ ಮಾತಾಡ್ತಾರೆ. ಪ್ರಾಮಾಣಿಕ